ಶ್ರೀಮನ್ನಾರಾಯಣನ 24 ಅವತಾರಗಳ ಕಥೆ. ಮೊದಲ ಅವತಾರ ಸನತ್ಕುಮಾರರದ್ದು. ಇದು ಬ್ರಹ್ಮಚರ್ಯದ ಸಂಕೇತವಾಗಿದೆ. ಎಲ್ಲ ಧರ್ಮಗಳಲ್ಲೂ ಬ್ರಹ್ಮಚರ್ಯಕ್ಕೆ ಮೊದಲ ಸ್ಥಾನ. ಇದರಿಂದ ಮನಸ್ಸು, ಬುದ್ಧಿ, ಹೃದಯ ಮತ್ತು ಅಹಂಕಾರ ಶುದ್ಧವಾಗುತ್ತದೆ. ಎರಡನೆಯ ಅವತಾರ ವರಾಹ. ಇದು ನೆಮ್ಮದಿಯ ಸಂಕೇತ. ಮೂರನೇ ಅವತಾರ ನಾರದರು, ಭಕ್ತಿಯ ಅವತಾರ. ನಾಮ ಸಂಕೀರ್ತನೆ. ಬ್ರಹ್ಮಚರ್ಯವನ್ನು ಅನುಸರಿಸುವವನು ಮತ್ತು ತಾನು ಪಡೆಯುವ ಸ್ಥಿತಿಯಿಂದ ತೃಪ್ತನಾಗುತ್ತಾನೆ. ನಾರದ ಅಂದರೆ ಭಕ್ತಿಯನ್ನು ಪಡೆಯುತ್ತಾನೆ. ನಾಲ್ಕನೆಯ ಅವತಾರ ನರ. ನಾರಾಯಣನದು. ಒಬ್ಬನು ಭಕ್ತಿಯನ್ನು ಪಡೆದರೆ ಅವನ ಮೂಲಕ ದೇವರ ಸಾಕ್ಷಾತ್ಕಾರವಾಗುತ್ತದೆ. ಭಕ್ತಿಯಿಂದ ದೇವರನ್ನು ಕಾಣುತ್ತಾನೆ. ಭಗವಾನ್ ನರನಾರಾಯಣನ ಅವತಾರವು ಧರ್ಮ ಸಂಸ್ಥಾಪನೆಗಾಗಿ ತಪಸ್ಸಿನ ರೂಪದಲ್ಲಿ ನಡೆಯಿತು. ಐದನೆಯ ಅವತಾರ ಕಪಿಲದೇವ. ಇವರು ಜ್ಞಾನ ಮತ್ತು ಪರಿತ್ಯಾಗದ ಮೂರ್ತರೂಪ. ಭಕ್ತಿಯು ಜ್ಞಾನ ಮತ್ತು ನಿರಾಸಕ್ತಿಯೊಂದಿಗೆ ಬಂದರೆ ಭಕ್ತಿಯು ಶಾಶ್ವತವಾಗಿ ಉಳಿಯುವುದಿಲ್ಲ. ಆರನೇ ಅವತಾರವು ದತ್ತಾತ್ರೇಯದ್ದಾಗಿದೆ. ಇದು ಉತ್ತಮ ಗುರುವಿನ ರೂಪ ಮತ್ತು ಪ್ರತಿಷ್ಠೆಗಾಗಿ ಸಂಭವಿಸಿದೆ. ನೀವು ಮೇಲೆ ಹೇಳಿದ 5 ಗುಣಗಳಾದ ಬ್ರಹ್ಮಚರ್ಯ, ಸಂತೃಪ್ತಿ, ಭಕ್ತಿ, ಜ್ಞಾನ ಮತ್ತು ಪರಿತ್ಯಾಗವನ್ನು ಪಡೆದರೆ ನೀವು ಎಲ್ಲಾ ಗುಣಗಳನ್ನು ಮೀರಿದವರಾಗಿರುತ್ತೀರಿ ಮತ್ತು ದೇವರು ನಿಮ್ಮ ಸ್ಥಾನಕ್ಕೆ ಬರುತ್ತಾನೆ. ಏಳನೆಯ ಅವತಾರ ಯಾಗ. ಯಾಗದ ಮೂಲಕ ಧರ್ಮ ಪ್ರಚಾರ ಮಾಡಲು ಆದಿಪುರುಷ ಭಗವಂತ ಯಾಗದ ರೂಪದಲ್ಲಿ ಅವತರಿಸಿದ. ದೇವರ 8ನೆಯ ಅವತಾರವು ಋಷಭದೇವನ ರೂಪದಲ್ಲಿ ನಡೆಯಿತು. ರಜೋಗುಣದಿಂದ ತುಂಬಿದ ಜನರಿಗೆ ಮೋಕ್ಷದ ಮಾರ್ಗವನ್ನು ಕಲಿಸಲು ಮಾತ್ರ ಈ ಅವತಾರವು ನಡೆಯಿತು. 9ನೇ ಅವತಾರವು ಪೃಥುಮಹಾರಾಜರದ್ದು. ಅವರು ಭಕ್ತರಾಗಿದ್ದರು ಮತ್ತು ಅವರ ಹೆಸರಿನ ನಂತರ ಪಾತ್ರಕ್ಕೆ ಪೃಥ್ವಿ ಎಂದು ಹೆಸರಿಸಲಾಯಿತು. 10ನೆಯ ಅವತಾರವು ಮತ್ಸ್ಯ. ನಾರಾಯಣನದು. ಈ ಅವತಾರದಲ್ಲಿ ಭಗವಂತನು ವೈವಸ್ವತ್, ಮನು ಮತ್ತು ಸಪ್ತಋಷಿಗಳಿಗೆ ಬಹಳ ದೈವಿಕ ಮತ್ತು ಸಾರ್ವಜನಿಕ ಕಲ್ಯಾಣ ಸಲಹೆಗಳನ್ನು ನೀಡಿದ್ದಾನೆ. 11ನೆಯದು ಅಮೃತವನ್ನು ಪಡೆಯಲು ಸಂಭವಿಸಿದ ಕೂರ್ಮ ಅವತಾರ. 12ನೆಯ ಅವತಾರ ಧನ್ವಂತರಿಕ. ಜನರ ಕಲ್ಯಾಣಕ್ಕಾಗಿ ಅವತಾರ ತಳೆದಿದ್ದಾನೆ. ಅವರನ್ನು ಆರೋಗ್ಯದ ದೇವರು ಎಂದು ಪೂಜಿಸಲಾಗುತ್ತದೆ. 13ನೆಯ ಅವತಾರವು ಮೋಹಿನಿಯದು. ಈ ಅವತಾರದಲ್ಲಿ ದೇವರು ಇಡೀ ಸೃಷ್ಟಿಯೇ ಮಾಯಾಪತಿ ಎಂದು ಸಾಬೀತುಪಡಿಸಿದನು. ಇದು ಭಗವಂತನ ಭ್ರಮೆ. ಕಾಮದ ಪ್ರಭಾವಕ್ಕೆ ಒಳಗಾದವರೆಲ್ಲರೂ ಆ ಭಗವಂತನ ಭ್ರಮೆಗೆ ಆಕರ್ಷಿತರಾಗುತ್ತಾರೆ. ದುಷ್ಟಶಕ್ತಿಗಳಿಂದ ಅಮರತ್ವವನ್ನು ನೀಡುವ ಅಮೃತವನ್ನು ಪಡೆಯಲು ಸಾಧ್ಯವಿಲ್ಲ. ಕರುಣಾಮಯಿಯಾದ ಭಗವಂತನ ಪಾದಸೇವೆಯಿಂದ ಮಾತ್ರ ಸಾಧ್ಯ ಎಂಬ ಸಂದೇಶವನ್ನು ಭಗವಂತ ಈ ಅವತಾರದ ಮೂಲಕ ನೀಡಿದ್ದಾರೆ. 14ನೆಯ ಅವತಾರವೆಂದರೆ ನರಸಿಂಹ ಸ್ವಾಮಿಕ. ನರಸಿಂಹ ಅವತಾರವು ಪುಷ್ಟಿ ಅವತಾರವಾಗಿದೆ. ಈ ಅವತಾರವು ಭಕ್ತ ಪ್ರಹ್ಲಾದನನ್ನು ಅನುಗ್ರಹಿಸಲು, ನಿಜವಾದ ಭಕ್ತನ ನಂಬಿಕೆಯನ್ನು ರಕ್ಷಿಸಲು ಸಂಭವಿಸಿದೆ. ತನ್ನ ನಂಬಿಕೆಯ ಬಲದಿಂದ ಪ್ರಹ್ಲಾದ ಸ್ತಂಭದಿಂದ ದೇವರನ್ನು ಕಾಣುವಂತೆ ಮಾಡಿದರು. ದೇವರು ಎಲ್ಲೆಲ್ಲೂ ಇದ್ದಾನೆ, ಸರ್ವವ್ಯಾಪಿ, ಹೇಳಬೇಡ, ಅನುಭವಿಸು. ಈ ಅವತಾರದಿಂದ ಈ ವಿದ್ಯೆ ಪ್ರಾಪ್ತವಾಗಿದೆ. 15ನೆಯ ಅವತಾರವು ಭಗವಾನ್ ವಾಮನದು. ಅವರು ಸಂಪೂರ್ಣವಾಗಿ ನಿಸ್ವಾರ್ಥರಾಗಿದ್ದಾರೆ. ಅದರ ಮೇಲೆ ಭಕ್ತಿಯ ಮತ್ತು ನೀತಿಯ ಮೇಲಾವರಣವಿದೆ. ಧರ್ಮದ ರಕ್ಷಾ ಕವಚವನ್ನು ಧರಿಸಿದವನನ್ನು ದೇವರು ಕೂಡ ರಾಜನಂತೆ ಕೊಲ್ಲಲು ಸಾಧ್ಯವಿಲ್ಲ. ಇದು ವಾಮನ ಪಾತ್ರದ ರಹಸ್ಯ. ದೇವರು ದೊಡ್ಡವನು, ಆದರೂ ಅವನು ವಾಮನನಾಗುತ್ತಾನೆ. ಅಂದರೆ ಬಲಿಯ ಮುಂದೆ ದೇವರು ಚಿಕ್ಕವನಾಗುತ್ತಾನೆ. ಇದು ಈ ಅವತಾರದ ಬೋಧನೆ. ಹಯಗ್ರೀವನ 16ನೇ ಅವತಾರವಾಗಿದ್ದು, ಇದರಲ್ಲಿ ದೇವರು ವೇದಗಳನ್ನು ರಾಕ್ಷಸರಿಂದ ಮರಳಿ ಪಡೆದನು. ಧರ್ಮಗ್ರಂಥಗಳು, ಭಕ್ತರು ಮತ್ತು ಧರ್ಮವನ್ನು ಉಳಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ವಿಷ್ಣುವು ಹಯಗ್ರೀವನ ರೂಪದಲ್ಲಿ ಕಾಣಿಸಿಕೊಂಡರು. ದೇವರೇ ಧರ್ಮಗ್ರಂಥಗಳನ್ನು ರಕ್ಷಿಸುತ್ತಾನೆ. ಆದುದರಿಂದಲೇ ಅವರು ಶಾಸ್ತ್ರಗಳನ್ನು ಸರ್ವಶ್ರೇಷ್ಠ ಮತ್ತು ಕ್ರಿಯೆಗಳ ನಿಯಂತ್ರಕ ಎಂದು ವಿವರಿಸಿದ್ದಾರೆ. 17ನೆಯ ಅವತಾರ ಹರಿಯದ್ದು. ಈ ಅವತಾರದಲ್ಲಿ ದೇವರು ಗಜೇಂದ್ರನನ್ನು ರಕ್ಷಿಸಿದನು ಮತ್ತು ಅವನನ್ನು ತನ್ನ ಸಲಹೆಗಾರನನ್ನಾಗಿ ಮಾಡಿದನು. ಇದರಿಂದ ದೇವರ ಭಕ್ತರು ಎಂಬುದು ತಿಳಿಯುತ್ತದೆ.
ಇದರಿಂದ ದೇವರು ಭಕ್ತನನ್ನು ತನ್ನ ನಿವಾಸಕ್ಕೆ ಕರೆಯುತ್ತಾನೆ ಎಂದು ತಿಳಿಯುತ್ತದೆ. 18ನೇ ಅವತಾರ ಶ್ರೀ ಪರಶುರಾಮರದು. ಅವರನ್ನು ಶ್ರೀ ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ. ಅವನು ಕ್ಷತ್ರಿಯರನ್ನು 21 ಬಾರಿ ಕೊಂದನು. 19ನೆಯ ಅವತಾರ ಭಗವಾನ್ ಶ್ರೀ ವ್ಯಾಸರದು. ಅವನು ನಾರಾಯಣನ ಅವತಾರ. ಮಹರ್ಷಿ ವ್ಯಾಸರು ಧರ್ಮದ ಮೂರ್ತರೂಪವಾಗಿದ್ದರು. ಅವರು ದಯೆ, ಧರ್ಮ, ಜ್ಞಾನ ಮತ್ತು ತಪಸ್ಸಿನ ಪ್ರಕಾಶಮಾನ ಸಾಕಾರರಾಗಿದ್ದರು. ಅವರು ಜ್ಞಾನ ಮತ್ತು ತಪಸ್ಸಿನ ಮೂರ್ತರೂಪವಾಗಿದ್ದರು. 20ನೆಯ ಅವತಾರ ಭಗವಾನ್ ಹಂಸ. ಇದರಲ್ಲಿ ಭಗವಾನ್ ಹರಿ ಹಂಸ ರೂಪದಲ್ಲಿ ಸನತ್ಕುಮಾರ ಸಂತರಿಗೆ ಜ್ಞಾನ ಮತ್ತು ಆತ್ಮದ ಮಾರ್ಗದ ಬಗ್ಗೆ ನಿಗೂಢವಾದ ಸೂಕ್ಷ್ಮ ಬೋಧನೆಗಳನ್ನು ನೀಡಿದರು. ಶ್ರೀರಾಮನದು 21ನೆಯ ಅವತಾರವು ಸಂಭವಿಸಿತು. ಈ ಅವತಾರ ಮರ್ಯಾದಾ ಪುರುಷೋತ್ತಮ. 22ನೆಯ ಅವತಾರವು ಲೀಲಾ ಪುರುಷೋತ್ತಮ ಎಂದು ಕರೆಯಲ್ಪಡುವ ಶ್ರೀ ಕೃಷ್ಣನದು. ಈ ಎರಡೂ ಅವತಾರಗಳು ಸಂಪೂರ್ಣ ಅವತಾರಗಳಾಗಿವೆ. 23ನೆಯ ಅವತಾರವು ಬುದ್ಧನ ಅವತಾರವಾಗಿದೆ. ಭಗವಾನ್ ಬುದ್ಧನು ಅಹಿಂಸೆಯನ್ನು ಅಂತಿಮ ಧರ್ಮವೆಂದು ಪರಿಗಣಿಸಿದನು. ಕಲಿಯುಗದ ಅಂತ್ಯದಲ್ಲಿ ದೇವರು ಕಲ್ಕಿಯ ರೂಪದಲ್ಲಿ ಅವತರಿಸುವನು. ಇದನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಇದು ದೇವರ 24ನೇ ಅವತಾರವಾಗಲಿದೆ. ಒಬ್ಬ ರಾಜನು ತನ್ನ ರಾಜ್ಯದಲ್ಲಿ ಒಳ್ಳೆಯವರನ್ನು ಪುರಸ್ಕಾರಗಳ ಮೂಲಕ ಉತ್ತೇಜಿಸುವ ಮೂಲಕ ಮತ್ತು ಕೆಟ್ಟವರನ್ನು ನಿಂದೆಗಳ ಮೂಲಕ ನಿರುತ್ಸಾಹಗೊಳಿಸುವುದರ ಮೂಲಕ ಜನರ ನಡುವೆ ಸಾಮರಸ್ಯವನ್ನು ಸ್ಥಾಪಿಸುವ ರೀತಿಯಲ್ಲಿ ದೇವರು ಸರಿಯಾದ ಸಮಯದಲ್ಲಿ ಅವತರಿಸುತ್ತಾನೆ ಮತ್ತು ಸೂಕ್ತ ನಿಯಂತ್ರಣ ಮತ್ತು ಅನುಗ್ರಹವನ್ನು ತೋರಿಸಿ ವಿಶ್ವದಲ್ಲಿ ಧರ್ಮವನ್ನು ಸ್ಥಾಪಿಸುತ್ತಾನೆ. ಎಲ್ಲಾ ಧರ್ಮದ ಅಂತ್ಯವು ಶಿವನ ಸಾಕ್ಷಾತ್ಕಾರದಲ್ಲಿದೆ. ದೇವರಲ್ಲಿ ನಂಬಿಕೆ ಇದ್ದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಆಗಲು ಸಾಧ್ಯ. ನಂಬಿಕೆ ಇದ್ದಾಗ ಮಾತ್ರ. ವಾತ್ಸಲ್ಯವಿದ್ದಾಗ, ವಾತ್ಸಲ್ಯವು ಯಾರ ಕಡೆಗೆ ಆಕರ್ಷಣೆ ಇರುತ್ತದೆಯೋ ಅವರಲ್ಲಿ ಇರುತ್ತದೆ. ಆದ್ದರಿಂದ ಪ್ರತಿಯೊಂದು ಜೀವಿಗಳನ್ನು ತನ್ನೆಡೆಗೆ ಆಕರ್ಷಿಸಲು ಅವತಾರದ ರೂಪದಲ್ಲಿ ಶ್ರೀ ಭಗವಾನ್ ಅಂತಹ ಪ್ರಲೋಭಕ ಕಾರ್ಯಗಳನ್ನು ಮಾಡುತ್ತಾರೆ. ಅದರ ರುಚಿಯನ್ನು ಅನುಭವಿಸಿದ ನಂತರ ಭಕ್ತರ ಮನಸ್ಸು ಅವುಗಳಲ್ಲಿ ಆಳವಾಗಿ ಅಂಟಿಕೊಳ್ಳುತ್ತದೆ. ಇದು ದೇವರ ಅನಂತ ಕರುಣೆ. ಓಂ ನಮೋ ಭಗವತೆ ವಾಸುದೇವಾಯ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.